ವಿಚಿತ್ರವಾದ ಗ್ರಾಮ. ಪಕ್ಷಿಗಳ ಗ್ರಾಮದ ಮಧ್ಯದಲ್ಲಿ ಒಂದು ನದಿ ಇತ್ತು. ನದಿಯ ಈ ಕಡೆ ಇರುವ ಊರಿನಲ್ಲಿ ಟುನಿ ಹಾಗೂ ಚೋಟುವಿನ ಮನೆ ಇತ್ತು. ನದಿಯ ಆ ಕಡೆ ಇರುವ ಊರಿನಲ್ಲಿ ಲೂಸಿ ಹಾಗೂ ಚಿಚುವಿನ ಮನೆ ಇತ್ತು. ಆ ದಿನ ರಾತ್ರಿ 8 ಗಂಟೆಯ ಸಮಯ. ಟುನಿಗುಬ್ಬಚ್ಚಿಯ ಮನೆ ಇರುವ ಪಕ್ಕದಲ್ಲಿ ಕತ್ಲಾಗಿತ್ತು. ಚಂದಿರ ಬಂದಿದ್ದ. ಆದ್ರೆ ಆ ಕಡೆ ಇರುವ ಊರಿನಲ್ಲಿ ಇನ್ನೂ ಕತ್ಲಾಗ್ಲಿಲ್ಲ. ಹಗಲು ತರ ಬಿಸಿಲು ಹೊಡಿತಾನೆ ಇತ್ತು. ಅದನ್ನ ನೋಡಿ ಪಕ್ಷಿಗಳು ಆಶ್ಚರ್ಯ ಪಡ್ತಾ ಇದ್ರು. ಆವಾಗ ಈ ತಡದಲ್ಲಿ ನಿಂತ್ಕೊಂಡು ಟುನಿಗುಬ್ಬಚ್ಚಿ ಜೋರಾಗಿ ಕರೆದ್ಲು, ಚಿಚು, ಏನಿದು? ಆ ಕಡೆ ಇನ್ನೂ ಬೆಳಗಾಗಿನೇ ಇದೆ. ಈ ಕಡೆ ನೋಡು, ಕತ್ಲಾಯ್ತು, ಚಂದ್ರನು ಬಂದಿದ್ದಾನೆ. ಇನ್ನೇನು ನಾವು ಊಟ ಮಾಡಿ ಮಲಗ್ಬೇಕು ಅಷ್ಟೇ. ಆವಾಗ ಚಿಚುಕಾಗೆ ಪಾಪ ಬೆವರನ್ನ ಒರೆಸ್ಕೊಂಡು, ನನ್ಗೇನ್ ಗೊತ್ತು ಟುನಿ, ಇಲ್ಲಿ ಇನ್ನೂ ಕತ್ಲಾಗ್ತಾನೆ ಇಲ್ಲ. ಹಗ್ಲು ತರ ಬಿಸಿಲು ಹೊಡಿತಾನೆ ಇದೆ. ಬೆಳಗ್ಗೆ ಇಡೀ ಕಷ್ಟಪಟ್ರೆ ಇವಾಗ್ಲೂ ಕೂಡ ಇನ್ನೂ ಆ ಕಷ್ಟ ಹೋಗ್ಲೇ ಇಲ್ಲ. ಲೂಸಿ ಪಾರಿವಾಳ ಕೂಲಿಂಗ್ ಗ್ಲಾಸ್ನ ಸ್ಟೈಲ್ ಆಗಿ ಹಾಕೊಂಡು, ಓ ಮೈ ಗಾಡ್, ಬಿಸಿಲು ಹೊಡಿತಾನೆ ಇದೆ. ನನ್ನ ಗರಿಗಳೆಲ್ಲ ಬಿಸಿಲಲ್ಲಿ ಬೆವ್ತು. ಇಲ್ಲಿ ನೋಡು, ಒಂದೊಂದಾಗಿ ಉದುರು ಹೋಗ್ತಾ ಇದೆ. ನಾನು ಹಾಕೊಂಡಿರುವ ಮೇಕಪ್ ಎಲ್ಲಾನು ಈ ಬಿಸಿಲಿಗೆ ತಡ್ಕೊಳಕ್ಕಾಗದೆ ಕರಗಿ ಹೋಗ್ತಾ ಇದೆ. ನೀನ್ ಬೇರೆ ಸುಮ್ನಿರು ಲೂಸಿ, ನೀನ್ ಮೇಕಪ್ ಬಗ್ಗೆನೇ ಮಾತಾಡ್ತಾ ಇರ್ತೀಯ. ಮನೇಲಿ AC ಫ್ಯಾನ್ ಏನು ಹಾಕೊಂಡ್ರು ಕೂಡ ದಿನ ಇಡೀ ಬಿಸಿಲಿರೋದ್ರಿಂದ ಅಲ್ಲಿ ಸ್ವಲ್ಪನೂ ತಂಪಾಗಿನೇ ಇಲ್ಲ. ಆವಾಗ ಚಿನ್ನು ಅಳುತ್ತಾ, ಅಮ್ಮ, ನನಗೆ ನಿದ್ರೆ ಬರ್ತಾ ಇದೆ. ಆದರೆ ನಿದ್ರೆ ಮಾಡೋಕ್ಕಾಗ್ತಾ ಇಲ್ಲ. ತುಂಬ ಸೆಕೆ ಆಗ್ತಿದೆ. ನಮ್ಮೂರಿಗೆ ಏನಮ್ಮ ಆಯ್ತೋ? ನಾನು ಬೇಕಾದ್ರೆ ಆ ಕಡೆ ಹೋಗ್ಬಿಡ್ಲಾ? ನನ್ನ ಪರಿಸ್ಥಿತಿ ಎಲ್ಲರಿಗಿಂತ ಮೋಸ. ನದಿಯಲ್ಲಿರುವ ನೀರು ಸಾಂಬಾರ್ ಥರ ಬಿಸಿ ಬಿಸಿ ಕುದಿತಾ ಇದೆ. ಹೀಗಿರುವಾಗ ನಾನು ನದಿಯಲ್ಲಿ ಹೇಗೆ ಸ್ನಾನ ಮಾಡೋದು? ನನ್ನಿಂದ ಆಗಲ್ಲಪ್ಪ. ನಾನು ಈ ಊರಲ್ಲಿ ಇರಲ್ಲ. ನಾನು ಆ ಕಡೆನೇ ಹೋಗ್ಬಿಡ್ತೀನಿ. ಕುಹುಬಾತು ನದಿಯಲ್ಲಿ ಇಳಿದು ಆ ಕಡೆ ದಡಕ್ಕೆ ಹೋಗಕ್ಕೆ ಟ್ರೈ ಮಾಡ್ತಾ ಇದ್ದಾಗ ಯಾವುದೋ ಒಂದು ಬಿಸಿ ಅವಳನ್ನ ತಡಿತಾ ಇತ್ತು. ಅಯ್ಯಯ್ಯೋ, ನದಿ ನೀರು ತುಂಬಾನೇ ಬಿಸಿಯಾಗಿದೆ. ನಾನಿಂದ ಆ ಕಡೆ ಹೋಗ್ತಾನೆ ಇಲ್ಲ. ಯಾವುದೋ ಒಂದು ಬಿಸಿ ನನ್ನನ್ನು ಹೋಗಕ್ಕೆ ಬಿಡದೆ ತಡಿತಾ ಇದೆ. ಆದ್ರೆ ಟೋನಿ ಹಾಗೂ ಚೋಟುವಿನ ಪಕ್ಕ ಎಲ್ಲ ಸಾಧಾರಣವಾಗಿತ್ತು. ಅವರು ಈ ವಿಚಿತ್ರ ದೃಶ್ಯವನ್ನು ನೋಡಿ ಆಶ್ಚರ್ಯ ಪಡ್ತಿದ್ರು. ಅಮ್ಮ, ಅಲ್ಲಿ ನೋಡು, ಆ ಕಡೆ ಹಗ್ಲು, ಈ ಕಡೆ ರಾತ್ರಿ. ಇದು ನೋಡಕ್ಕೆ ತುಂಬಾ ವಿಚಿತ್ರವಾಗಿದೆ ಅಲ್ವಾ? ಪಾಪ, ಆ ಕಡೆ ಇರೋರ್ ಬಗ್ಗೆ ಯೋಚನೆ ಮಾಡಿದ್ರೇನೆ ನನಗೆ ತುಂಬಾ ಬೇಜಾರಾಗ್ತಿದೆ. ಹೌದು ಬುಜ್ಜಿ, ಆ ಕಡೆನೆ ಬನ್ನು ಫ್ರೆಂಡ್ ಚಿನ್ನು ಕೂಡ ಇದ್ದಾನೆ. ಅವನು ತುಂಬಾ ಕಷ್ಟಪಡ್ತಾ ಇದ್ದಾನೆ. ಅದನ್ನ ನೋಡಿ ಪಾಪ ನಮ್ಮ ಬನ್ನು ಕೂಡ ತುಂಬಾ ಕಷ್ಟಪಡ್ತಾ ಇದ್ದಾನೆ. ಆವಾಗ ಬನ್ನು ಈ ಕಡೆ ನಿಂತ್ಕೊಂಡು ಚಿನ್ನು ಹತ್ರ, ಚಿನ್ನು, ಹೇಗಾದ್ರೂ ನದಿ ದಾಟಿ ಈ ಕಡೆ ಬಂದ್ಬಿಡೋ. ನಮ್ಮ ಮನೇಲಿ AC ಇದೆ, ಫ್ಯಾನು ಇದೆ. ನೀನು ಅಲ್ಲೇ ಇದ್ರೆ ನಿದ್ರೆ ಮಾಡೋಕ್ಕಾಗಲ್ಲ. ನೀನು ಈ ಕಡೆ ಬಾ. ನಮ್ಮ ಮನೇಲಿ ನಾವು ಗೇಮ್ ಆಡ್ಕೊಂಡು ಆಮೇಲೆ ಮಲಗಿ ನಿದ್ರೆ ಮಾಡೋಣ. ನದಿ ದಾಟೋಕ್ಕಾಗ್ತಾ ಇಲ್ಲ ಬನ್ನು. ಇನ್ನು ಗೇಮ್ ಎಲ್ಲಿಂದ ಆಡೋದು? ಆ ನದಿ ನೀರು ತುಂಬ ಬಿಸಿಯಾಗಿದೆ. ನೀನೊಂದು ಮಾಡು, ಫ್ರಿಜ್ಜಿಂದ ಒಂದು ಐಸ್ ಕ್ಯೂಬ್ ಆದರೂ ಈ ಕಡೆ ಬಿಸಾಕೋ. ಕಣ್ಣೆಲ್ಲ ಉರಿತಾ ಇದೆ. ಇದೇನಿದು ವಿಚಿತ್ರ ಚೋಟು? ನಾಳೆ ಬೆಳಗ್ಗೆ ತನಕನೂ ಇದೇ ರೀತಿ ಅವರಿಗಿದ್ರೆ ಅವ್ರು ಏನು ಮಾಡ್ತಾರೆ? ನನಗೆ ಯಾಕೋ ತುಂಬಾನು ಆಶ್ಚರ್ಯ ಅನ್ನಿಸ್ತಿದೆ. ಸರಿಯಾಗಿ ಆ ಸಮಯದಲ್ಲಿ ಮಹಿಹದ್ದು ಅನ್ನುವ ಒಬ್ರು ಸ್ವಾಮೀಜಿ ಆ ಕಡೆ ಹಾರ್ಕೊಂಡು ಬರ್ತಾ ಇದ್ರು. ಆ ವಿಚಿತ್ರವಾದ ದೃಶ್ಯವನ್ನು ನೋಡಿ ನದಿಯ ಮಧ್ಯದಲ್ಲಿರುವ ಒಂದು ದೊಡ್ಡ ಕಲ್ಲಿನ ಮೇಲೆ ಕೂತ್ಕೊಂಡು ಅವರು ಆಶ್ಚರ್ಯಪಟ್ರು. ಒಂದ್ ಕಡೆ ಹಗ್ಲು, ಇನ್ನೊಂದ್ ಕಡೆ ರಾತ್ರಿ. ಅದನ್ನ ನೋಡಿ, ಶಿವ ಶಿವ, ಇದೇನಿದು? ಒಂದ್ ಕಡೆ ತಂಪಾಗಿರೋ ಚಂದ್ರ ಇದ್ದಾನೆ, ಇನ್ನೊಂದ್ ಕಡೆ ಬಿಸಿಯಾಗಿರುವ ಸೂರ್ಯ ಇದ್ದಾನೆ. ಒಂದೇ ಊರಿನಲ್ಲಿ ಈ ರೀತಿ ಎರಡು ವಾತಾವರಣ ಹೇಗ್ ಬಂತು? ಹಾಗಂತ ಯೋಚನೆ ಮಾಡ್ತಾ ಇದ್ದಾಗ ಚಿಚುಕಾಗಿ ಅವರ ನೋಡಿ ಕೈ ಮುಗ್ದು, ಸ್ವಾಮಿ, ಹೇಗೆ ಅಂತ ನಮಗೆ ಗೊತ್ತಿಲ್ಲ. ದಯವಿಟ್ಟು ನಮ್ಮ ಸಮಸ್ಯೆಗೆ ಒಂದು ಪರಿಹಾರನ ಹೇಳಿ. ನಮ್ಮಿಂದ ಬಿಸಿಲು ತಡ್ಕೊಳಕ್ಕಾಗ್ತಾ ಇಲ್ಲ. ಕತ್ಲು ಅನ್ನೋದೇ ನಮ್ಮ ಜೀವನದಲ್ಲಿ ಇಲ್ವಾ? ಹೌದು ಸ್ವಾಮೀಜಿ, ಪ್ಲೀಸ್ ಹೆಲ್ಪ್ ಮಾಡಿ. ನನ್ನ ಮೇಕಪ್ ಎಲ್ಲಾನು ಕರಗಿ ಹೋಗ್ತಾ ಇದೆ. ಇಲ್ಲಿ ನೋಡಿ, ಸನ್ಸ್ಕ್ರೀನ್ ಕೂಡ ಕರಗಿ ಹೋಗ್ತಿದೆ. ಸ್ವಾಮಿ, ದಯವಿಟ್ಟು ನಿಮ್ಮ ದಿವ್ಯ ದೃಷ್ಟಿಯಿಂದ ಅಲ್ಲಿ ಏನು ನಡೀತಾ ಇದೆ ಅಂತ ಸ್ವಲ್ಪ ನೋಡಿ, ಹೇಗಾದ್ರೂ ಮಾಡಿ ಅವರಿಗೆ ಒಂದು ಪರಿಹಾರ ಹೇಳಿ. ಪಾಪ ಅವರನ್ನು ನೋಡಿದ್ರೆ ಕಷ್ಟ ಆಗ್ತಾ ಇದೆ. ಹಾಗಂತ ಹೇಳಿದಾಗ ಸ್ವಾಮೀಜಿ ಕಣ್ಮುಚ್ಕೊಂಡು ಅವರ ದಿವ್ಯ ದೃಷ್ಟಿಯಿಂದ ನಡೆದಿದ್ದೇನು ಅಂತ ತಿಳ್ಕೊಂಡ್ರು. ಸ್ವಲ್ಪ ಸಮಯದ ನಂತರ ಸ್ವಾಮೀಜಿ ಕಣ್ಬಿಟ್ಟು ನೋಡಿದ್ರು. ಅವ್ರ ಕಣ್ಣಿನಲ್ಲಿ ಸ್ವಲ್ಪ ಕಷ್ಟನೂ ಕೋಪನೂ ಇತ್ತು. ಚಿಚ್ಚು, ಲೂಸಿ, ಕುಹು, ಈ ಬದಲಾವಣೆಗೆ ಕಾರಣ ಬೇರೆ ಯಾರೂ ಅಲ್ಲ, ಅದು ನೀವೇ. ನೀವು ಮಾಡಿರೋ ತಪ್ಪಿಗೆನೆ ಶಾಪ ಬಂದಿದೆ. ಆವಾಗ ಲೂಸಿ ಆಶ್ಚರ್ಯದಿಂದ, ಏನ್ ಸ್ವಾಮೀಜಿ ಹೇಳ್ತಾ ಇದ್ದೀರಾ? ನಾವು ಯಾರಿಗೂ ಯಾವುದೇ ತಪ್ಪು ಮಾಡಿಲ್ವಲ್ಲ. ನಮ್ಮ ಕೆಲಸನ ನೋಡ್ಕೊಂಡು ನಮ್ಮ ಪಾಡಿಗೆ ನಾವಿದ್ದೀವಿ. ಅದೇ ತಪ್ಪು. ನಿಮ್ಮ ಕೆಲಸ ನೋಡ್ಕೊಂಡು ನಿಮ್ಮ ಪಾಡಿಗೆ ಇದ್ದೀರಾ ಅಲ್ವಾ? ನಿಮ್ಮ ಊರಿನಲ್ಲಿರುವ ವನದೇವತೆ ದೇವಸ್ಥಾನಕ್ಕೆ ಎಲ್ಲರೂ ಹೋಗಿ ಎಷ್ಟು ದಿನ ಆಯಿತು? ಆ ದೇವಸ್ಥಾನನ ಕ್ಲೀನ್ ಮಾಡಿ ಎಷ್ಟು ದಿನ ಆಯಿತು? ಅಲ್ಲಿರುವ ದೇವರಿಗೆ ಪೂಜೆ ಮಾಡಿ ಎಷ್ಟು ದಿನ ಆಯಿತು? ಸರಿಯಾಗಿ ಎಲ್ಲರೂ ಸ್ವಲ್ಪ ನಿಜ ಹೇಳಿ. ಆವಾಗ ಚಿಚುಕಾಗೆ,
ಅಂದರೆ ಸ್ವಾಮೀಜಿ ಅದು ನಿಲ್ಸು ಸಾಕು ಚಿಚೋ. ನನ್ನ ಹತ್ರ ಸುಳ್ಳು ಹೇಳೋಕ್ಕೆ ಪ್ರಯತ್ನ ಪಡಬೇಡ. ನೀವೆಲ್ಲರೂ ನಿಮ್ಮ ಕೆಲಸನ ನೋಡ್ಕೊಂಡು ವನದೇವತೆಯ ದೇವಸ್ಥಾನಕ್ಕೆ ಹೋಗದೆ ಆ ದೇವಸ್ಥಾನ ಇವಾಗ ಹಾಳು ಬಿದ್ದೋಗಿದೆ. ಹಾಗೆ ಮಾಡ್ತಾ ಇದ್ರೆ ಆ ದೇವತೆಗೆ ನಿಮ್ಮ ಮೇಲೆ ಕೋಪ ಬರಲ್ವಾ? ಅದಕ್ಕೆ ಆ ದೇವತೆ ನಿಮ್ಮ ಮೇಲೆ ಕೋಪದಲ್ಲಿ ಶಾಪ ಹಾಕಿದ್ದಾಳೆ. ಇವಾಗ ಅದಕ್ಕೆ ನೀವೆಲ್ಲರೂ ಪರಿಹಾರ ಮಾಡಲೇಬೇಕು. ಸ್ವಾಮೀಜಿ ಕ್ಷಮಿಸಿ, ನಾನು ದಿನ ಸ್ಪಾ ಮಾಡೋಕ್ಕೆ ಟೈಮ್ನ ಸ್ಪೆಂಡ್ ಮಾಡ್ತಾ ಇದ್ದೆ. ಅದಕ್ಕೆ ನನಗೆ ದೇವಸ್ಥಾನಕ್ಕೆ ಹೋಗೋಕ್ಕೆ ಸಮಯ ಸಿಗಲಿಲ್ಲ. ನಾನು ಮಾಡಿದ್ದು ತಪ್ಪೆ. ಆವಾಗ ಚಿಚುಕಾಗೆ ಕೂಡ ತುಂಬಾ ಬೇಜಾರಿಂದ, ಕ್ಷಮಿಸ್ಬಿಡಿ ಸ್ವಾಮೀಜಿ, ನಾನು ಕೂಡ ಬಿಸ್ನೆಸ್ ಅಂತ ಹಣ ಸಂಪಾದನೆ ಮಾಡೋದ್ರಲ್ಲೇ ಬಿಸಿಯಾಗಿದ್ದೆ. ದೇವಸ್ಥಾನದ ಬಗ್ಗೆ ನಾನು ಯೋಚನೆ ಮಾಡಲೇ ಇಲ್ಲ. ದಯವಿಟ್ಟು ನನ್ನನ್ನು ಕ್ಷಮಿಸಿ. ನಾನು ಕೂಡ ದಿನ ಇಡೀ ನದಿಯಲ್ಲಿ ಈಜು ಹೊಡಿತಾ ಇದ್ದೀನಿ. ತುಂಬ ಬಿಸಿಯಾಗಿದ್ದೆ. ಅದಕ್ಕೆ ದೇವಸ್ಥಾನದ ಬಗ್ಗೆ ನೋಡ್ಕೊಳ್ಳೇ ಇಲ್ಲ. ನೋಡಿದ್ರಾ ನೀವೆಲ್ಲರೂ ಮಾಡ್ತಾ ಇರುವ ತಪ್ಪನ್ನ? ಇನ್ಮುಂದೆ ಈ ರೀತಿ ತಪ್ಪು ಮಾಡಬೇಡಿ. ಇವಾಗಲೇ ದೇವಸ್ಥಾನಕ್ಕೆ ಹೋಗಿ ಆ ದೇವಸ್ಥಾನನ ಗುಡಿಸಿ ಕ್ಲೀನ್ ಮಾಡಿ, ನದಿ ನೀರಿಂದ ಕ್ಲೀನ್ ಮಾಡಿ. ಆವಾಗಲೇ ಆ ದೇವತೆಗೆ ಸಂತೋಷ ಆಗೋದು. ತಕ್ಷಣ ಹೋಗಿ ಎಲ್ಲರೂ ನಿಮ್ಮ ಕೆಲಸನ ಶುರು ಮಾಡಿ. ಆವಾಗ ಚಿಚು, ಕುಹು, ಲೂಸಿ, ಚಿನ್ನು 4 ಜನನೂ ದೇವಸ್ಥಾನಕ್ಕೆ ಹೋದ್ರು. ದೇವಸ್ಥಾನನ ಗುಡಿಸಿದ್ರು. ನೀರು ತಗೊಂಡು ಬಂದು ದೇವಸ್ಥಾನನ ಚೆನ್ನಾಗಿ ಕ್ಲೀನ್ ಮಾಡಿದ್ರು. ಚಿನ್ನು, ಬೇಗ ನೀರು ತಗೊಂಡು ಬಾ. ಲೂಸಿ, ನೀನು ಆ ಮರದ ಕೆಳಗಡೆ ಗುಡಿಸೋ. ಕುಹು, ಬೇಗ ಬಂದು ಈ ಮೆಟ್ಲನ್ನೆಲ್ಲ ತೊಳಿ. ದೇವ್ರೆ, ಇವತ್ತು ನಾನು ಕೊಳಕಾದ್ರೂ ಪರವಾಗಿಲ್ಲ, ಆದರೆ ದೇವಸ್ಥಾನ ತುಂಬ ಚೆನ್ನಾಗಿರ್ಬೇಕು. ಶಾಪ ಹೋಗ್ಲೇಬೇಕು. ಈ ಕಡೆಯಿಂದ ಟುನಿ, ಚೋಟು ಎಲ್ರೂ ಪ್ರಸಾದನ ತಯಾರು ಮಾಡಿ ಹಾಗೆಯೇ ಹೂಮಾಲೆನ ತಯಾರು ಮಾಡಿ ಆ ಕಡೆಗೆ ಕೊಟ್ರು. ಆವಾಗ ಚಿಚುಕಾಗೆ ಅಲಂಕಾರ ಮಾಡಿ, ಅಮ್ಮ ತಾಯಿ ವನದೇವತೆ, ನಮ್ಮನ್ನ ಕ್ಷಮಿಸ್ಬಿಡು. ನಾವೆಲ್ಲರೂ ತುಂಬ ಬಿಸಿಯಾಗಿದ್ದರಿಂದ ನಿನ್ ಬಗ್ಗೆ ಯೋಚನೆ ಮಾಡಕ್ಕಾಗ್ಲಿಲ್ಲ. ಇನ್ಮುಂದೆ ಈ ರೀತಿ ತಪ್ಪು ನಡೆಯಲ್ಲ. ನಾವು ನಮ್ಮ ಕೆಲಸ ಮಾಡೋದು ಮಾತ್ರ ಅಲ್ಲದೆ ನಿಜವಾಗ್ಲೂ ನಿನ್ನನ್ನು ಚೆನ್ನಾಗಿ ನೋಡ್ಕೊಳ್ತೀವಿ. ಹೌದಮ್ಮ, ಈ ಬಿಸಿಲು ತಡ್ಕೊಳಕ್ಕಾಗ್ತಾ ಇಲ್ಲ. ನಾನು ಕೂಡ ದಿನ ಹೂಮಾಲೆ ತಗೊಂಡು ಬಂದು ಹಾಕ್ತೀನಿ. ಹೌದು ತಾಯಿ, ನಾನು ಕೂಡ ನಿನ್ನನ್ನು ಚೆನ್ನಾಗಿ ನೋಡ್ಕೊಳ್ತೀನಿ. ಹಾಗಂತ ಎಲ್ರೂ ಹೇಳಿದ ತಕ್ಷಣ ಅಲ್ಲಿ ವಾತಾವರಣ ಬದಲಾಗ್ತಾ ಇತ್ತು. ಇವಾಗ ಬೆಳಕಿದ್ದ ಜಾಗದಲ್ಲಿ ಕತ್ಲು ಬಂತು. ಸೂರ್ಯ ಮರೆಯಾಗಿದ್ದ. ತಂಪಾದ ಗಾಳಿನೂ ಬೀಸಕ್ಕೆ ಶುರು ಮಾಡಿತ್ತು. ಪಕ್ಷಿಗಳು ಎಲ್ರೂ ಬಿಸಿಲಲ್ಲಿ ಕಷ್ಟಪಟ್ಟಿದ್ದಕ್ಕೆ ಈ ತಂಪಾದ ಗಾಳಿಯಲ್ಲಿ ಕೂತ್ಕೊಂಡಿರುವಾಗ ಅವರೆಲ್ರಿಗೂ ಅದು ಸ್ವರ್ಗದ ತರ ಅನಿಸ್ತು. ಅಮ್ಮಯ್ಯ, ತಪ್ಪಿಸ್ಕೊಂಡಾಯ್ತು. ಇವಾಗ ವಾತಾವರಣ ಬದಲಾಗಿದೆ. ಎಲ್ಲದಕ್ಕೂ ಕಾರಣ ಆ ವನದೇವತೆನೆ. ಹೌದಮ್ಮ, ಇವಾಗ ತಂಪಾಗಿ ಗಾಳಿ ಬೀಸ್ತಾ ಇದೆ. ಇವಾಗ ಹೋಗಿ ಮಲಗಿದ್ರೆ ನಿಜವಾಗ್ಲೂ ಚೆನ್ನಾಗಿ ನಿದ್ರೆ ಬರುತ್ತೆ ಅಮ್ಮ. ಆವಾಗ ಟುನಿಗೂ ಬಚ್ಚಿ, ನೋಡಿದ್ಯಾ ಚಿಚ್ಚು, ನಾವೆಷ್ಟೇ ಬಿಸಿಯಾಗಿದ್ರೂ ಸರಿ, ನಮ್ಮ ಮನೇನ, ಪ್ರಕೃತಿನ, ದೇವ್ರನ್ನ ಯಾವಾಗ್ಲೂ ಮರಿಬಾರ್ದು. ಅವ್ರಿಗೆ ಏನ್ ಮಾಡ್ಬೇಕು ಅದನ್ನ ಮಾಡೋದು ತುಂಬಾ ಒಳ್ಳೇದು. ಹೌದು ಟುನಿ, ಇನ್ ಮುಂದೆ ನಾವೆಲ್ಲರೂ ಎಷ್ಟು ಬಿಸಿಯಾಗಿದ್ರೂ ಸರಿ, ಖಂಡಿತ ಒಳ್ಳೆ ವಿಷಯಗಳಿಗೆ ನಮ್ಮ ಸಮಯನ ನಾವು ಕೊಡ್ತೀವಿ. ದಿನ ಆ ದೇವರಿಗೆ ಪೂಜೆನೂ ಮಾಡ್ತೀವಿ. ಅದನ್ನ ನೋಡಿ ಮಹಿ ಹದ್ದು ಸಂತೋಷದಿಂದ, ಒಳ್ಳೇದು, ತಪ್ಪನ್ನ ತಿಳ್ಕೊಂಡಿದ್ದೀರಾ. ಇನ್ನೊಂದ್ಸಲ ಈ ತಪ್ಪು ನಡೆಯದೆ ನೋಡ್ಕೊಳ್ಬೇಕು. ಆವಾಗ್ಲೇ ವನದೇವತೆಗೆ ಕೋಪ ಎಲ್ಲಾನು ಹೋಗಿ ನಿಮ್ಮೂರು ಯಾವಾಗ್ಲೂ ಚೆನ್ನಾಗಿರೋದು, ಸರಿನಾ? ಅದಕ್ಕೆ ಚಿಚುಕಾಗೆ ಕೈ ಮುಗ್ದು ಸರಿ ಅಂತ ಹೇಳಿದ್ಲು. ಮಹಿ ಹದ್ದು ಸ್ವಾಮೀಜಿ ಅಲ್ಲಿಂದ ಹೋದ್ರು. ಆಮೇಲೆ ಎಲ್ರು ಅವ್ರವ್ರ ಮನೆಯೊಳಗಡೆ ಹೋಗಿ ಸಂತೋಷವಾಗಿ ಮಲಗಿ ನಿದ್ರೆ ಮಾಡಿದ್ರು. ಈ ಕಥೆಯಲ್ಲಿರುವ ನೀತಿ ಏನು ಅಂದ್ರೆ, ಪ್ರಕೃತಿ, ದೇವ್ರು ಇದೆರಡು ಕೂಡ ನಮ್ಮ ಜೀವನದಲ್ಲಿ ತುಂಬಾನೇ ಮುಖ್ಯ. ನಾವು ಎಷ್ಟೇ ಬಿಸಿಯಾಗಿದ್ರು, ಎಷ್ಟೇ ಏನೇ ಕೆಲಸ ಮಾಡಿದ್ರು ಕೂಡ ಪ್ರಕೃತಿಯನ್ನ, ದೇವ್ರನ್ನ ಯಾವಾಗ್ಲೂ ನಾವು ಮರಿಲೇಬಾರ್ದು. ಪಕ್ಷಿಗಳ ಊರಿನಲ್ಲಿ ಅದು ಬೇಸಿಗೆ ಕಾಲ. ಬಿಸಿಲು ಇವಾಗಿವಾಗ್ಲೇ ಜಾಸ್ತಿ ಆಗ್ತಾ ಇತ್ತು. ಆವಾಗ್ಲೇ ಟುನಿಗೂ ಬಚ್ಚಿ ಅವಳ ಮನೆ ಹಿಂದ್ಗಡೆ ಇದ್ದ ಜಾಗದಲ್ಲಿ ಮಣ್ಣನ್ನ ತೆಗೆದು ಹಾಕ್ತಾ ಇದ್ಲು. ಬುಜ್ಜಿಗೂ ಬಚ್ಚಿ ಒಂದು ಪ್ಲಾಸ್ಟಿಕ್ ಬಕೆಟ್ ಅಲ್ಲಿ ನೀರ್ ತಗೊಂಡ್ ಬಂದು ಮಣ್ಣಲ್ಲಿ ಉಯ್ತಾ ಇದ್ಲು. ಪಕ್ಕದ ಮನೆಯಲ್ಲಿ ಇದ್ದ ಚಿಚುಕಾಗೆ ಮನೆ ಮಹಡಿಯಲ್ಲಿ ಕೂತ್ಕೊಂಡು ಕಡ್ಲೆನ ತಿನ್ಕೊಂಡು ಅವರು ಮಾಡೋದನ್ನ ಗಮನಿಸ್ತಾ ಇದ್ಲು. ಆವಾಗ ಬುಜ್ಜಿ ಬೆವರನ್ನ ಒರೆಸ್ತಾ, ಅಮ್ಮ, ಬಿಸಿಲು ಜಾಸ್ತಿ ಹೊಡಿತಾ ಇದೆ. ಈ ಸಮಯದಲ್ಲಿ ನಾವ್ ಯಾಕೆ ಮಣ್ಣನ್ನ ತೆಗಿತಾ ಇದ್ದೀವಿ? ಮಣ್ಣೊಳಗಡೆ ನಿಧಿ ಏನಾದ್ರೂ ಇದೆಯಾ? ಆವಾಗ ಟುನಿ, ನಿಧಿ ಅಲ್ಲಮ್ಮ, ನಮಗೆ ಬಿಸಿಲು ಜಾಸ್ತಿ ಇದೆ ಅಲ್ವಾ? ಈ ಬಿಸಿಲು ಕಾಲದಲ್ಲಿ ನಮ್ಮ ದಾಹವನ್ನು ತೀರಿಸುವ ಕಲ್ಲಂಗಡಿ ಹಣ್ಣಿನ ಬಿತ್ತನೆಯನ್ನು ಹಾಕೋಣ ಅಂತ. ಇನ್ನು ಸ್ವಲ್ಪ ದಿನದಲ್ಲಿ ಇಲ್ಲೇ ಕಲ್ಲಂಗಡಿ ಹಣ್ಣುಗಳು ಬೆಳೆದು ನಿಂತಿರುತ್ತೆ. ಚಿಚುಕಾಗಿ ಅವರನ್ನ ನೋಡಿ ಜೋರಾಗಿ ನಗುತ್ತಾ, ಇವಳ್ದು ಯಾವಾಗ್ಲೂ ಹುಚ್ಚು. ಏ ತುನಿ, ನಿನ್ಗೇನಾದ್ರೂ ಹುಚ್ಚುಗಿಚ್ಚಿ ಏನಾದ್ರೂ ಹಿಡ್ದಿದ್ಯಾ? 10 ರೂಪಾಯಿ ಕೊಟ್ರೆ ಮಾರ್ಕೆಟಲ್ಲೇ ಕಲ್ಲಂಗಡಿ ಹಣ್ಣು ಸಿಗುತ್ತೆ. ಅದನ್ನ ತಿನ್ನೋದ್ ಬಿಟ್ಬಿಟ್ಟು ನೀನೇನೋ ಇಲ್ಲಿ ಬೆಳೆಸ್ತೀನಿ ಅಂತೀಯಾ? ಚಿಚ್ಚು, ಮಾರ್ಕೆಟಲ್ಲಿ ಬೆಳೆಯುವ ಕಲ್ಲಂಗಡಿ ಹಣ್ಣಿಗೆ ಕೆಮಿಕಲ್ ಎಲ್ಲ ಹಾಕಿ ಬೆಳೆಸಿರ್ತಾರೆ. ಆದ್ರೆ ನಾವೇ ಸ್ವತಃ ಬೆಳೆಸಿದ್ರೆ ಅದು ಸ್ವಾಭಾವಿಕವಾಗಿ ಕೃತಕವಾಗಿ ಬೆಳೆಯುತ್ತೆ. ಮುಂದೆ ಬರುವಂತ ಬಿಸಿಲು ಕಾಲದಲ್ಲಿ ತಂಪಾದ ಹಣ್ಣು ತಿನ್ಬೋದು.
ಅಯ್ಯಯ್ಯೋ, ಸ್ವಲ್ಪ ದಿನಗಳು ಕಷ್ಟಪಡ್ಬೇಕಾ? ನನ್ನಿಂದ ಆಗೋದಿಲ್ಲಪ್ಪ. ನನ್ನಿಂದ ಈ ರೀತಿ ಬಿತ್ತನೆ ಎಲ್ಲ ಮಾಡಿ ಹಣ್ಣುಗಳನ್ನು ಬೆಳೆದು ತಿನ್ನಕ್ಕಾಗಲ್ಲ. ನೀನು ಹಾಕಿರುವ ಬಿತ್ತನೆಯಿಂದ ಈ ಕಲ್ಲಂಗಡಿ ಹಣ್ಣು ಬೆಳೆಯುತ್ತೋ ಇಲ್ವೋ ನಂಗೊತ್ತಿಲ್ಲ. ಚಿಚ್ಚು ಅತ್ತೆ, ನಮ್ಮಮ್ಮ ಹಣ್ಣು ಬಿತ್ತನೆ ಹಾಕಿದ್ರೆ ಖಂಡಿತವಾಗಿ ಹಣ್ಣು ಬೆಳೆಯುತ್ತೆ. ನೀವು ನೋಡ್ತಾ ಇರಿ, ಸ್ವಲ್ಪ ದಿನದಲ್ಲಿ ಹಣ್ಣುನ ತಿಂತೀವಿ. ನೋಡೋಣ ನೋಡೋಣ ನಿಮ್ಮ ವ್ಯವಸಾಯವನ್ನು. ಲೇ ಚಿನ್ನು, ಚಿನ್ನು ಬಾರೋ, ನನಗೆ ಸ್ವಲ್ಪ ಗಾಳಿ ಬೀಸೋ. ಹಾಗೆ ಚಿಚುಕಾಗೆ ಅಲ್ಲಿಂದ ಒಳಗಡೆ ಹೋದ್ಲು. ಟುನಿ ಬುಜ್ಜಿ ಅದನ್ನ ಕಿವಿಯಲ್ಲಿ ಹಾಕೊಳ್ಳೇ ಇಲ್ಲ. ದಿನಗಳು ಹೋಯ್ತು. ಟುನಿಯ ತೋಟದಲ್ಲಿ ಮೆಲ್ಲೆ ಬಳ್ಳಿಗಳು ಬೆಳೀತಾ ಇತ್ತು. ಅದರಲ್ಲಿ ಅರಿಶಿಣ ಬಣ್ಣದಲ್ಲಿ ಹೂಗಳು ಬಿಟ್ಟು ಮೆಲ್ಲೆ ಮೆಲ್ಲೆ ಕಾಯಿಗಳು ಬರ್ತಾ ಇತ್ತು. ಆವಾಗ್ಲೇ ಚೋಟು ಹಾಗೂ ಬನ್ನು ಇಬ್ರು ಕೂಡ ಟುನಿಯ ತೋಟಕ್ಕೆ ಬಂದು ನೋಡಿದ್ರು. ವಾವ್ ತುನಿ, ನೀನು ಒಳ್ಳೆ ಮನಸ್ಸಿನಿಂದ ಬಿತ್ತನೆಯನ್ನು ಹಾಕಿದೀಯ. ಅದು ಕೂಡ ತುಂಬಾ ಚೆನ್ನಾಗಿ ಬೆಳೆದು ಬಂದಿದೆ. ನೀನು ಬನ್ನು ನನಗೆ ಬಂದು ನೀರ್ ಹಾಕ್ಲಿಕ್ಕೆ ಸಹಾಯ ಮಾಡಿದೀರಾ. ಈ ಹಣ್ಣು ಬೆಳೆದು ದೊಡ್ಡದಾದ್ಮೇಲೆ ಮೊದಲನೇ ಹಣ್ಣನ್ನು ನಾನು ನಿನಗೇನೆ ಕೊಡೋದು. ವಾವ್, ನೀವು ಹಣ್ಣುಗಳನ್ನ ಮೊದಲು ನಮಗ್ ಕೊಡ್ತೀರಾ. ನಮಗೆ ಹಣ್ಣು ಅಂದ್ರೆ ತುಂಬಾ ಇಷ್ಟ. ಇದರ ಬೀಜಗಳಿಂದ ನಾವು ಆಟ ಆಡ್ತೀವಿ. ಬನ್ನು, ನಮ್ಮ ಕಾಯಿ ದೊಡ್ಡ ಫುಟ್ಬಾಲ್ ರೂಪದಲ್ಲಿ ಬೆಳೆದು ಬರುತ್ತೆ ನೋಡು. ಆವಾಗ್ಲೇ ಲೂಸಿ ಪಾರಿವಾಳ ಸ್ಟೈಲ್ ಆಗಿ ಕನ್ನಡಕ ಅಂದ್ರೆ ಕೂಲಿಂಗ್ ಗ್ಲಾಸ್ ಹಾಕೊಂಡು ಇನ್ನೊಂದ್ ಕೈಯಲ್ಲಿ ಛತ್ರಿ ಹಿಡ್ಕೊಂಡು ನಡ್ಕೊಂಡು ಬರ್ತಾ ಇದ್ಲು. ಅವಳ ಹಿಂದೆನೆ ಕುಹುಬಾತು ಕೂಡ ಬರ್ತಾ ಇದ್ಲು. ಓ ಮೈ ಗಾಡ್, ಇಷ್ಟೊಂದು ಬಿಸಿಲಲ್ಲಿ ನೀವು ಎಲ್ಲರೂ ಇಲ್ಲಿ ಏನ್ ಮಾಡ್ತಾ ಇದ್ದೀರಾ? ನಮಗೆ ಮಾತಾಡುವಾಗನೇ ಇಲ್ಲಿ ನಿಂತ್ರೆ ಇಷ್ಟೊಂದು ಬಿಸಿಲು ಅನ್ನಿಸ್ತಾ ಇದೆ. ನಿನ್ನ ಸ್ಕಿನ್ನಿಗೆ ಬಂದಿರುವ ನಷ್ಟ ಕಣೆ ಅದು. ಆದ್ರೆ ತುನಿ ಸ್ಕಿನ್ ನೋಡ್ದ ಎಷ್ಟೊಂದು ಸಾಫ್ಟ್ ಆಗಿದೆ. ಅದರ ರೆಕ್ಕೆಗಳು ಕೂಡ ಚೆನ್ನಾಗಿದೆ. ಲೂಸಿ ಪಾರಿವಾಳ ಕಲ್ಲಂಗಡಿ ಹಣ್ಣನ್ ನೋಡಿ, ಅರೆ, ಅಷ್ಟು ಬೇಗ ಕಾಯಿಗಳು ಬಂದಿದ್ಯಾ? ವೆರಿ ಗುಡ್. ಆದ್ರೆ ತುನಿ, ಇದು ಕೆಂಪಾಗಿದ್ಯಾ ಇಲ್ವಾ ಅಂತ ಹೇಗೆ ಕಂಡುಹಿಡಿತೀರಾ? ಇದನ್ನು ಸ್ಕ್ಯಾನ್ ಮಾಡ್ತೀರಾ? ಚೋಟು ಗಿಳಿ ನಗುತ್ತಾ, ಎಕ್ಸ್ರೇ ಅಲ್ಲ ಚೋಟು, ಈ ಕಾಯಿನ ಮುಟ್ಟಿ ನೋಡಿದ್ರೆ ಹಣ್ಣಾಗಿದ್ಯಾ ಇಲ್ವಾ ಅಂತ ಗೊತ್ತಾಗ್ಬಿಡುತ್ತೆ. ಆವಾಗ ಕುಹುಬಾತು, ನಿಜವಾಗ್ಲೂ ಈ ಬಿಸಿಲಿಗೆ ಗಂಟ್ಲೆಲ್ಲ ಒಣಗೋಗ್ತಿದೆ. ಈ ಹಣ್ಣನ್ನು ತಗೊಂಡ್ರೆ ಎಲ್ಲರೂ ತುಂಬಾ ಸಂತೋಷವಾಗಿರ್ತಾರೆ. ಯಾರಾದ್ರೂ ಬರ್ಲಿ ನನ್ ಜೊತೆ. ಕೆಲಸ ಮಾಡಿದವರಿಗೆ ಕೂಡ ಒಂದು ಕೊಡೋದಿಲ್ಲ. ಆವಾಗ ಮೇ ತಿಂಗಳು ಬಂತು. ಬಿಸಿಲು ತುಂಬಾ ಜಾಸ್ತಿ ಇತ್ತು. ಎಲ್ರೂ ಹೊರಗಡೆ ಬರೋಕ್ಕೂ ಕೂಡ ಹೆದರ್ತಾ ಇದ್ರು. ಎಲ್ಲಿ ನೋಡಿದ್ರು ನೀರು ಕೂಡ ಇಲ್ಲ. ಪಕ್ಷಿಗಳ ಬಗ್ಗೆ ನೋಡ್ಕೊಂಡು ಹೋಗೋದಕ್ಕೋಸ್ಕರ ಮಹಿ ಹದ್ದು ಹೊರಗಡೆ ಬಂತು. ಅದು ಟುನಿಗುಬ್ಬಚ್ಚಿಯ ಮನೆಗೆ ಹೋಯ್ತು. ಅಬ್ಬಾ, ಈ ಬಿಸಿಲಿಗೆ ನನ್ನ ರೆಕ್ಕೆಗಳೆಲ್ಲ ಒಣಗೋಗ್ತಾ ಇದೆ. ಆದ್ರೆ ತುನಿಯ ಮನೆ ಹತ್ರ ಮಾತ್ರ ತುಂಬಾ ತಂಪಾಗಿದೆ. ಅಮ್ಮ ತುನಿ, ಎಲ್ಲಿದ್ಯಮ್ಮ? ಟುನಿ ಹೊರಗಡೆ ಬಂದು, ನಮಸ್ಕಾರ ಮಗಿಯವರೇ, ಬನ್ನಿ ಮನೆಯೊಳಗೆ ಕೂತ್ಕೊಳ್ಳಿ. ಹೊರಗಡೆ ಬಿಸಿಲು ಜಾಸ್ತಿ ಇದೆ ಅಲ್ವಾ? ಮನೆಯೊಳಗೆ ಬಂದು ಮೊದ್ಲು ನೀರ್ ಕುಡೀರಿ. ಮಹಿ ಹದ್ದು ನೀರ್ ಕುಡಿದು, ತುಂಬಾ ಸಂತೋಷ ಕಣಮ್ಮ. ನಿನ್ನ ಮನೆ ಮುಂದೆ ನೋಡಿದ್ರೆ ಕಲ್ಲಂಗಡಿ ಹಣ್ಣು ಚೆನ್ನಾಗಿ ಬೆಳೆದು ದೊಡ್ಡದಾಗ್ತಾ ಇದೆ. ಹೌದು ಮಗಿಯವರೇ, ನಾಳೆನೇ ಎಲ್ಲರನ್ನ ಕರೆದು ಕುಯ್ಯೋಣ ಅಂತ ಇದ್ದೀನಿ. ಚೆನ್ನಾಗಿ ಬೆಳೆದಿದೆ. ಆವಾಗ್ಲೇ ಚಿಚುಕಾಗೆ ಅವಳ ಮಗ ಚಿನ್ನುನ ಕರ್ಕೊಂಡು ಅಲ್ಲಿಗೆ ಬಂದ. ಇಬ್ರು ಕೂಡ ಬಿಸಿಲು ತಡ್ಕೊಳಕ್ಕಾಗದೆ ತುಂಬಾನು ಒದ್ದಾಡ್ತಾ ಇದ್ರು. ಅಮ್ಮ, ನನಗೆ ದಾಹ ಆಗ್ತಿದೆ. ನನ್ನ ತಲೆ ತಿರುಗ್ತಾ ಇದೆ. ಬಿಸಿಲಲ್ಲಿ ನನ್ನಿಂದ ನಡೆಯಕ್ಕಾಗ್ತಿಲ್ಲ. ಸಾಕು ನಿಲ್ಸೋ, ನಿನಗ್ ಮಾತ್ರನಾ ಹಾಗೆ ಆಗ್ತಾ ಇದೆ? ನನಗೂ ಕೂಡ ಹಾಗೆ ತಾನೇ ಆಗ್ತಾ ಇದೆ. ಮನೆಯಲ್ಲಿ ಕುಡಿಲಿಕ್ಕೆ ಕೂಡ ನೀರಿಲ್ಲ. ನೀರ್ ಕಡೆ ಹೋಗೋಣ ಅಂದ್ರೆ ಎಲ್ಲೂ ನೀರಿಲ್ಲ. ನಾನು ನಿನ್ಗೆ ಮೊದ್ಲೇ ಹೇಳ್ದೆ ಅಲ್ವಾ, ಬಿಸಿಲು ಕಾಲ ಬರ್ತಾ ಇದೆ, ನೀರಿಗೋಸ್ಕರ ಏನಾದ್ರೂ ಏರ್ಪಾಡು ಮಾಡ್ಕೋ ಅಂತ. ಆಯ್ತು ಆಯ್ತು ಅಂತ ಇವಾಗ ಎಲ್ಲೇ ಹೋಯ್ತು ನಿನ್ ಮಾತು? ಚಿಚುಕಾಗೆ ತಲೆ ಬಗ್ಗಿ, ನನ್ನ ಕ್ಷಮಿಸಿ ಸರ್, ಅವತ್ತು ಬುದ್ಧಿ ಇಲ್ದೆ ನಾನು ಮಾಡಿದ ತಪ್ಪೆ ಇವತ್ತು ಈ ಪರಿಸ್ಥಿತಿ. ತುನಿ, ಸ್ವಲ್ಪ ಕುಡಿಲಿಕ್ಕೆ ನೀರ್ ಕೊಡು. ನನ್ ಮಗನಿಗೆ ತಲೆ ತಿರುಗ್ತಿದೆ. ಅಯ್ಯೋ ಚಿಚು, ಅದು ನೀನ್ ಕೇಳ್ಬೇಕಾ? ಒಳಗಡೆ ಬನ್ನಿ. ಟುನಿ ಎಲ್ರಿಗೂ ಕುಡಿಯಕ್ಕೆ ನೀರ್ ಕೊಟ್ಲು. ಆವಾಗ ಚಿನ್ನು ನೀರನ್ನ ಕುಡಿದು ಹಿಂದ್ಗಡೆನ ನೋಡಿ, ಅಮ್ಮ, ಅಲ್ಲಿ ನೋಡಮ್ಮ, ಕಲ್ಲಂಗಡಿ ಹಣ್ಣು ಫುಟ್ಬಾಲ್ಗಿಂತ ತುಂಬಾ ದೊಡ್ಡದಾಗಿದೆ. ನನಗೆ ಹಣ್ಣು ಬೇಕಮ್ಮ. ಚಿಚುಕಾಗೆ ಆಶ್ಚರ್ಯದಿಂದ ಅದನ್ನ ನೋಡಿ, ಅಯ್ಯೋ ದೇವ್ರೇ, ತುನಿ, ಅವತ್ತು ನಾನೇನು ಸಾಧಾರಣವಾಗಿ ಹೇಳ್ಬಿಟ್ಟೆ. ಇವತ್ತು ಇಷ್ಟು ಕಾಯಿ ಬೆಳೆದಿದೀಯಾ? ನನಗೆ ಒಂದು ಕಾಯಿ ಕೊಡ್ತೀಯಾ? ನಾನು ಫ್ರಿಜ್ಜಲ್ಲಿ ತಗೊಂಡೋಗಿ ಇಟ್ಟು ತಿಂತೀನಿ. ಆವಾಗ ಮಹಿ, ಚಿಚ್ಚು, ನೀನು ಯಾವ ಕೆಲ್ಸನೂ ಮಾಡಿಲ್ಲ. ಕನಿಷ್ಠ ಒಂದ್ ಬಿಂದಿಗೆ ನೀರಾದ್ರೂ ಹಾಕಿದೀಯಾ? ತುನಿನ ನೋಡಿ ಎಷ್ಟು ಕೇವಲವಾಗಿ ಮಾತಾಡ್ಸಿದ್ದೆ. ತುನಿ, ಇದಕ್ಕೆ ಒಂದ್ ಕಾಯಿ ಏನು ಒಂದ್ ತುಂಡು ಕೂಡ ಕೊಡ್ಬೇಡ. ಆವಾಗ ಚಿಚ್ಚು, ಅಯ್ಯೋ ಸರ್ ಸರ್ ಸರ್, ಪ್ಲೀಸ್ ಸರ್, ಸ್ವಲ್ಪ ತಾನೇ ಕೇಳಿದ್ದು. ಮಗಿಯವ್ರೆ, ನಾಳೆ ಬೆಳಿಗ್ಗೆ ಎಲ್ಲರನ್ನ ಕರ್ದಿದ್ದೀನಿ. ನಾಳೆ ಕಲ್ಲಂಗಡಿ ಹಣ್ಣಿನ ಪಾರ್ಟಿ ಮಾಡೋಣ. ನಾಳೆ ಎಲ್ಲರನ್ನ ಕರ್ದಿದ್ದೀನಿ. ಚಿಚ್ಚು, ನೀನು ಕೂಡ ನಾಳೆ ಬಾ. ಚಿಚ್ಚು ಬೇಜಾರಿಂದ, ನಾಳೆ ತನಕ ಕಾಯ್ಬೇಕಾ? ಸರಿ ಬಿಡು, ಏನ್ ಮಾಡೋದು, ಬಾರೋ ಚಿನ್ನು. ಆ ದಿನ ರಾತ್ರಿ ಯಾರೂ ನಿದ್ರೆ ಮಾಡ್ಲಿಲ್ಲ. ಯಾಕಂದ್ರೆ ತುಂಬಾ ಸೆಕೆ ಆಗ್ತಾ ಇತ್ತು. ಆದ್ರೆ ಚಿಚುವಿಗೆ ಕಲ್ಲಂಗಡಿ ಹಣ್ಣು ಮೇಲೇನೆ ಗಮನ ಇತ್ತು.
ಒಂದು ಹಣ್ಣಾದ್ರೂ ತಿನ್ಬೇಕು ಅಂತ ಅವಳಿಗೆ ಅನಿಸ್ತು. ಚಿಚು ಚಿನ್ನನ ಎಪ್ಸಿ, ಲೇ ಚಿನ್ನು, ಎದ್ದೇಳೋ, ಇದೇ ಸರಿಯಾದ ಸಮಯ. ಇಡೀ ಊರಿನ ಜನರೇ ನಿದ್ರೆ ಮಾಡ್ತಿದ್ದಾರೆ. ಒಂದು ಕಲ್ಲಂಗಡಿ ಹಣ್ಣನ್ನ ಕದ್ಕೊಂಬರೋಣ. ಆವಾಗ ಚಿನ್ನು, ಅಮ್ಮೋ, ಕಳ್ಳತನ ಮಾಡೋದು ತಪ್ಪಮ್ಮ. ನಾಳೆ ಆಂಟಿ ಕೊಡ್ತೀನಿ ಅಂತ ಹೇಳಿದಾರಲ್ಲ, ನನಗೆ ನಿದ್ರೆ ಬರ್ತಿದೆ. ಲೇ, ನಾಳೆ ಪಾರ್ಟಿಯಲ್ಲಿ ಕೊಡೋದು ಒಂದು ಸಣ್ಣ ತುಂಡು ಕಣೋ. ಇವಾಗ ದೊಡ್ಡದು ತಗೊಂಬಂದ್ಬಿಟ್ರೆ ನಾಳೆ ಫ್ರಿಜ್ಜಲ್ಲಿಟ್ಟು ಜ್ಯೂಸ್ ಮಾಡಿ ಕುಡಿಯೋಣ ಬಾ. ಚಿಚುಕಾಗೆ ಚಿನ್ನನ ಕರ್ಕೊಂಡು ಟುನಿಗುಬ್ಬಚ್ಚಿಯ ತೋಟಕ್ಕೆ ಹೋದ್ಲು. ಅಲ್ಲಿ ಕಲ್ಲಂಗಡಿ ಹಣ್ಣುಗಳು ದೊಡ್ಡ ದೊಡ್ಡ ಬಾಲ್ ತರ ಕಾಣಿಸ್ತು. ಅದು ಅಲ್ಲಿ ನೋಡು, ಆ ಮೂಲೆಯಲ್ಲಿರೋದೆ ತುಂಬಾ ದೊಡ್ಡದು, ಬಾ ಅದನ್ನೇ ಎತ್ಕೊಂಡು ಹೋಗೋಣ. ಇಬ್ರು ಸೇರಿ ಆ ಕಲ್ಲಂಗಡಿ ಹಣ್ಣನ್ನ ಕೊಯ್ಬೇಕು ಅಂತ ಪ್ರಯತ್ನ ಪಟ್ರು. ಆದ್ರೆ ಅದು ತುಂಬಾ ಭಾರ ಆಗಿತ್ತು. ಓ, ಇದನ್ನ ಎತ್ತಕ್ಕಾಗ್ತಾ ಇಲ್ಲ, ಇದು ತುಂಬಾ ಭಾರ. ಏ ಚಿನ್ನು, ಐಲಸ 1 2 3 ಅಂತ ತಳ್ಳು ತಳ್ಳು ತಳ್ಳು. ಹಾಗೆ ಇಬ್ರು ಅದನ್ನ ತಳ್ದಾಗ ಆ ಹಣ್ಣು ಉರುಳ್ಕೊಂಡೇ ಹೋಗಿ ಪಕ್ಕದಲ್ಲಿದ್ದ ಒಂದು ಬಿಂದಿಗೆಗೆ ಹೊಡಿತು. ಆವಾಗ ಟನ್ ಅಂತ ಒಂದು ಶಬ್ದ ಕೇಳಿಸ್ತು. ಅಯ್ಯಯ್ಯೋ, ಶಬ್ದ ಬಂದ್ಬಿಡ್ತು, ಓಡೋ ಚಿನ್ನು. ಸಡನ್ ಆಗಿ ಲೈಟ್ ಆನ್ ಆಯ್ತು. ಆವಾಗ್ಲೇ ಮಹಿ ಹದ್ದು ಏನಪ್ಪ ಶಬ್ದ ಅಂತ ಆ ಕಡೆ ಬಂದು ಟಾರ್ಚ್ ಲೈಟ್ ಅನ್ನ ಆನ್ ಮಾಡಿ ನೋಡಿದಾಗ ಅಲ್ಲಿ ಚಿಚ್ಚು ಹಾಗೂ ಚಿನ್ನು ಇಬ್ರು ನಿಂತ್ಕೊಂಡಿದ್ರು. ಯಾರಲ್ಲಿ ಕಳ್ಳರ? ಬನ್ನಿ ಈ ಕಡೆ. ಚಿಚ್ಚು ಚಿನ್ನು ಇಬ್ರು ಓಡ್ ಹೋಗಕ್ಕಾಗದೆ ಅಲ್ಲೇ ನಿಂತ್ಕೊಂಡಿದ್ರು. ಅರೆ, ಇದು ಚಿಚ್ಚು ಅಲ್ವಾ? ಏನ್ ಚಿಚ್ಚು, ರಾತ್ರಿ ಸಮಯದಲ್ಲಿ ಇಲ್ಲೇನ್ ಮಾಡ್ತಾ ಇದೀಯಾ? ಜಾಗಿಂಗಾ? ಚಿಚ್ಚು ಹೆದರ್ಕೊಂಡೆ, ಅದು ಮಗಿಯವ್ರೆ. ಯಾರಾದ್ರೂ ಈ ಕಲ್ಲಂಗಡಿ ಹಣ್ಣು ಕದೀಲಿಕ್ಕೆ ಕಳ್ಳರು ಬಂದ್ಬಿಡ್ತಾರೆ ಅಂತ ನಾನೇ ಕಾವಲಾಗಿ ಇರೋಣ ಅಂತ ಬಂದೆ. ನಿನ್ನ ಬಿಟ್ರೆ ಈ ಸಮಯದಲ್ಲಿ ಇಲ್ಲಿಗೆ ಕಳ್ಳರು ಯಾರು ಕೂಡ ಬರೋದಿಲ್ಲ. ತುನಿ ನಾಳೆ ಪಾರ್ಟಿಗೆ ಕರೆದಿದ್ದಾಳೆ ತಾನೆ, ಅಷ್ಟು ಬೇಗ ನಿನಗೆ ಅಷ್ಟೊಂದು ಅರ್ಜೆಂಟಾ? ಅಯ್ಯೋ ಚಿಚ್ಚು, ನಿನಗೆ ಬೇಕು ಅಂತ ಹೇಳಿದ್ರೆ ನಾನೇ ಕುಯ್ದು ಕೊಡ್ತಾ ಇದ್ದೆ ಅಲ್ವಾ? ಈ ಹಣ್ಣುಗಳು ತುಂಬಾನೇ ಭಾರ ಆಗಿರುತ್ತೆ, ನಿನ್ ಕಾಲ್ ಮೇಲೆ ಬಿದ್ರೆ ಕಾಲ್ ಮುರಿದೋಗುತ್ತೆ. ಚಿನ್ನು ಅಳುತ್ತಾ, ಮುಗಿತೋತು, ನಾನು ನಮ್ಮ ಅಮ್ಮನ ಜೊತೆ ಮೊದಲೇ ಹೇಳ್ದೆ ಕಳ್ಳತನ ಬೇಡ ಅಂತ. ಅಮ್ಮ ಕೇಳಲಿಲ್ಲ, ನನ್ನ ಮಾತ್ರ ಜೈಲಿಗೆ ಕಳಿಸ್ಬಿಡಿ. ಚಿಚುಕಾಗೆ ತಲೆ ಬಗ್ಗಿ, ಅಯ್ಯಯ್ಯೋ, ನನ್ನ ಕ್ಷಮಿಸಿ. ನಾನು ಕಷ್ಟಪಡದೆ ಪ್ರತಿಫಲ ಎಲ್ಲ ನನಗೆ ಬರಬೇಕು, ನನಗೆ ಎಲ್ಲನೂ ಸಿಗ್ಬೇಕು ಎನ್ನುವ ಆಸೆ ನನಗೆ ಅತಿಯಾಗಿರುತ್ತೆ. ನನ್ನ ಕ್ಷಮಿಸ್ಬಿಡಿ. ನಿನ್ನ ಸುಮ್ಮನೆ ಏನು ಬಿಡಕ್ಕಾಗಲ್ಲ. ನಾಳೆ ಪಾರ್ಟಿಗೆ ಬರೋರಿಗೆ ಇದರಲ್ಲಿ ಜ್ಯೂಸ್ ಮಾಡಿ ಕೊಡೋದು, ನೀರು ಕೊಡೋದು ಎಲ್ಲಾನು ನಿನ್ನ ಕರ್ತವ್ಯ. ಸರಿ ಸರ್, ನಾನ್ ಮಾಡ್ತೀನಿ. ಇನ್ ಮುಂದೆ ನನ್ನ ಜೀವನದಲ್ಲಿ ಕಳ್ಳತನ ಮಾಡೋದಿಲ್ಲ. ಮರುದಿನ ಬೆಳಗ್ಗೆ 10 ಗಂಟೆ ಟುನಿಯ ಮನೆಯ ಮುಂದ್ಗಡೆ ಪಾರ್ಟಿಗೆ ಏರ್ಪಾಡುಗಳು ನಡೀತಾ ಇತ್ತು. ಊರಿನಲ್ಲಿದ್ದ ಎಲ್ಲಾ ಪಕ್ಷಿಗಳು ಟುನಿಗುಬ್ಬಚ್ಚಿಯ ಮನೆಗೆ ಬಂದಿದ್ರು. ಆವಾಗ ಟುನಿ ತೋಟದಲ್ಲಿ ಬೆಳೆದಿದ್ದ ಕಲ್ಲಂಗಡಿ ಹಣ್ಣನ್ನ ಸ್ಲೈಸ್ ಆಗಿ ಕಟ್ ಮಾಡಿ ಎಲ್ರಿಗೂ ತಿನ್ನಕ್ಕೆ ಕೊಟ್ಲು. ತುನಿ, ಹಣ್ಣು ಎಷ್ಟೊಂದು ಚೆನ್ನಾಗಿದೆ. ಇದನ್ನ ನೋಡ್ಬೇಕಂದ್ರೆ ಬಾಯಲ್ಲಿ ನೀರ್ ಸುರಿತಿದೆ. ನನಗೆ ದೊಡ್ಡ ಪೀಸ್ ಬೇಕು. ಎಲ್ರಿಗೂ ಕೊಡ್ತೀನಿ, ಅವಸರ ಪಡ್ಬೇಡಿ. ಎಲ್ರೂ ಒಂದೊಂದ್ ಪೀಸನ್ನ ತಿಂದ್ರು. ಲೂಸಿ ತಿಂದ್ ನೋಡಿ, ಮೈ ಗಾಡ್, ಸೋ ಸ್ವೀಟ್. ದೊಡ್ಡ ದೊಡ್ಡ 5 ಸ್ಟಾರ್ ಹೋಟೆಲಲ್ಲಿ ಕೂಡ ಇಷ್ಟೊಂದು ಸ್ವೀಟು ಸಿಗದೇ ಇಲ್ಲ. ನನ್ನ ಸ್ಕಿನ್ನಿಗೆ ಕೂಡ ಈ ಸ್ವೀಟು ತುಂಬಾ ಚೆನ್ನಾಗಿರುತ್ತೆ. ಹೌದೌದು, ನಿನ್ನ ಮೇಕಪ್ ಕಿಟ್ ಎಲ್ಲ ಇದನ್ನೇ ತುಂಬಿಸ್ಕೊಂಡೋಗು. ತುನಿ, ನೀನ್ ಚೆನ್ನಾಗಿ ಬೆಳೆದಿದ್ಯಾ, ನಿನ್ನ ಕಷ್ಟಕ್ಕೆ ತಕ್ಕ ಪ್ರತಿಫಲ ಸಿಕ್ಕಿದೆ. ಇದೆಲ್ಲವನ್ನು ಚಿಚು ಹಾಗೂ ಚಿನ್ನು ಇಬ್ರು ದೂರದಲ್ಲಿ ನಿಂತ್ಕೊಂಡು ನೋಡ್ತಾ ಇದ್ರು. ಎಲ್ರು ಕಲ್ಲಂಗಡಿ ಹಣ್ಣನ್ನ ತಿಂತಾ ಇದ್ರೆ ಹೊರತು ಯಾರು ಕೂಡ ಅವರಿಗೆ ಒಂದ್ ಪೀಸ್ ಕೂಡ ಕೊಡ್ಲೇ ಇಲ್ಲ. ಪಾಪ, ಚಿನ್ನುವಿಗೆ ಒಂದು ವಾಟರ್ ಮೆಲನ್ ತುಂಡು ಕೂಡ ಕೊಡ್ಲಿಲ್ಲ. ಅವ್ನು ನನ್ ಗೆಳೆಯಮ್ಮ. ನಾನು ಮರ್ತಿಲ್ಲ ಮಗಳೇ. ಹಾಗಂತ ಹೇಳಿ 2 ದೊಡ್ಡ ಸ್ಲೈಸ್ ಹಣ್ಣನ್ನ ತಗೊಂಡು ಚಿಚು ಹತ್ರ ಹೋದ್ಲು ಟುನಿ. ಚಿಚ್ಚು, ತಗೋ ಚಿಚ್ಚು, ನೀನು ರಾತ್ರಿ ತಪ್ಪು ಮಾಡಿದ್ಯಾ, ಹಗ್ಲಲ್ಲಿ ಕೆಲಸ ಮಾಡಿದ್ಯಾ. ಹಬ್ಬದ ದಿನ ಯಾರು ಕಷ್ಟಪಡಬಾರ್ದು. ಚಿಚು ತುಂಬಾ ಬೇಜಾರಿಂದ, ತುನಿ, ನೀನು ಎಷ್ಟು ಒಳ್ಳೆಯವಳು. ನಾನು ಎಷ್ಟು ದೊಡ್ಡ ತಪ್ಪು ಮಾಡಿದ್ದೀನಿ. ನೀನು ನನ್ನನ್ನು ಕ್ಷಮಿಸಿ ಇವತ್ ನನಗೆ ಹಣ್ಣು ಕೊಡ್ತಾ ಇದ್ದೀಯಾ. ನೀನು ತುಂಬಾ ಒಳ್ಳೆಯವಳು. ಅದೇ ತುನಿಯ ಒಳ್ಳೆ ಗುಣ ಚಿಚ್ಚು. ಇನ್ ಮುಂದೆ ಸೋಮರಿತನ ಬಿಟ್ಬಿಟ್ಟು ನಮ್ ಜೊತೆ ಸೇರಿ ಕೆಲಸ ಮಾಡು. ಆಂಟಿ, ನಾಳೆಯಿಂದ ನಮ್ಮಮ್ಮ ಕೂಡ ನಿಮ್ಮೆಲ್ಲರ ಜೊತೆ ಸೇರಿ ತೋಟ ಕೆಲ್ಸಕ್ಕೆ ಬರ್ತಾರೆ. ಹಾಗೆ ಇದ್ರೆ ಸಂತೋಷನೇ. ಎಲ್ಲರೂ ಸೇರಿ ಕೆಲಸ ಮಾಡಿದ್ರೆ ನಮ್ಮ ಊರು ಬಿಸಿಲಲ್ಲಿ ಕೂಡ ಹಚ್ಚ ಹಸಿರಿನಿಂದಿರುತ್ತೆ. ಚಿಚು ಹಾಗೂ ಚಿನ್ನು ಇಬ್ರು ಕೂಡ ಆ ಕಲ್ಲಂಗಡಿ ಹಣ್ಣನ್ನ ತಿಂದ್ರು. ಹೊಡೆಯೋ ಬಿಸ್ಲಿಗೆ ಆ ಕಲ್ಲಂಗಡಿ ಹಣ್ಣನ್ನ ತಿಂದಾಗ ಅವ್ರಿಗೆ ತುಂಬಾನೇ ತಣ್ಣಗಿತ್ತು. ಈ ಕಥೆಯಲ್ಲಿರುವ ನೀತಿ ಏನು ಅಂದ್ರೆ, ಕಷ್ಟಪಟ್ಟು ದುಡಿಯೋರಿಗೇನೆ ಫಲ ಸಿಗೋದು. ಅದನ್ನ ಕದ್ದು ತಿನ್ಬೇಕು ಅಂತ ಅನ್ಕೊಳ್ಳೋರಿಗೆ ಬರೀ ಅವಮಾನ ಮಾತ್ರ ಸಿಗೋದು.